ಕನಕಪುರ ಕನಕಾಂಬರಿ ಮಹಿಳಾ ಒಕ್ಕೂಟದ ವತಿಯಿಂದ ಮಹಿಳಾ ಜಾಗೃತಿ ಮಹಾ ಸಮಾವೇಶವನ್ನು ದಿನಾಂಕ 24/11/2024 ಭಾನುವಾರ ಬೆಳಗ್ಗೆ 10 ಗಂಟೆಗೆ ಕನಕಪುರ ನಗರದ RES ಮೈದಾನದಲ್ಲಿ ಏರ್ಪಡಿಸಲಾಗಿದೆ. ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಮಾಜಿ ಸಂಸದರಾದ DK ಸುರೇಶ್, MLC S ರವಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕನಕಾಂಬರಿ ಮಹಿಳಾ ಒಕ್ಕೂಟದ ಗೌರವಾಧ್ಯಕ್ಷರಾದ ಶ್ರೀಕಂಠೂರ್ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಇದೇ ದಿನ ಶ್ರೀಕಂಠೂರ್ ಅವರ 65ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಏರ್ಪಡಿಸಲಾಗಿದೆ. ಡಾಕ್ಟರ್ ಚಂದ್ರಮ್ಮ ದಯಾನಂದ ಸಾಗರ್ ಆಸ್ಪತ್ರೆಯವರಿಂದ ದಂತ ತಪಾಸಣೆ, ಮಧುಮೇಹ, ರಕ್ತದೊತ್ತಡ, ಅನೀಮಿಯಾ ತಪಾಸಣೆ ಮತ್ತು ಚಿಕಿತ್ಸೆ ನಡೆಸಲಾಗುವುದು. ವೈಷ್ಣವಿ ಲಯನ್ಸ್ ಕಣ್ಣು ಚಿಕಿತ್ಸಾ ಕೇಂದ್ರದವರಿಂದ ಕಣ್ಣು ತಪಾಸಣೆ ಮತ್ತು ಕನ್ನಡಕ ವಿತರಣೆ ಮಾಡಲಾಗುವುದು. ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ, ಉಚಿತ ಹೊಲಿಗೆ ಯಂತ್ರ ವಿತರಣೆ, ಅಂಗವಿಕಲರಿಗೆ ಅಗತ್ಯ ಪರಿಕರಣೆ ವಿತರಣೆ ಮಾಡಲಾಗುವುದು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕೋರಲಾಗಿದೆ. ಮಹಿಳೆಯರಿಗಾಗಿ ಮಹಿಳೆಯರಿಗೋಸ್ಕರ ಕನಕಾಂಬರಿ ಮಹಿಳಾ ಒಕ್ಕೂಟ ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಸಮಾಜಮುಖಿಯಾಗಿ ಕೆಲಸ ನಿರ್ವಹಿಸ್ತಾ ಬಂದಿದೆ. ಮಹಿಳೆಯರ ಆರ್ಥಿಕ ಸಬಲೀಕರಣವನ್ನು ಮಾಡುವ ಮೂಲ ಉದ್ದೇಶದಿಂದ ಪ್ರಾರಂಭ ಆಗಿ ಈಗ ತುಂಬ ಹಲವಾರು ಚಟುವಟಿಕೆಗಳನ್ನು ಒಳಗೊಂಡು ಮಹಿಳಾ ಮಹಾ ಜಾಗೃತ ಸಮಾವೇಶ ಮಾಡಲಿಕ್ಕೆ ಈ ದಿನ ನಾವು ತಯಾರಾಗಿದ್ದೀವಿ. ಆ ಕಾರ್ಯಕ್ರಮದ ಪರವಾಗಿ ಒಂದಿಷ್ಟು ಮಾತಾಡಬೇಕು ಅಂತೇಳಿ ನಾನು ಅಧ್ಯಕ್ಷನ ಕೇಳ್ಕೊಳ್ತೀನಿ. ಕನಕಾಂಬರಿ ಮಹಿಳಾ ಒಕ್ಕೂಟ ಪ್ರಶ್ನೆ ಕೇಳ್ತಾ ಹೋಗಿ. ಅದಕ್ಕೂಟ ಕಳೆದ 2019 ಮಹಿಳಾ ಜಾಗೃತಿ ಸಮಾವೇಶ ಮಾಡೋದಕ್ಕೆಲ್ಲ ತಯಾರಿ ಆಯಿತು. ಕೊರೋನಾ ಬರಲಾಗಿ ಆ ಕಾರ್ಯಕ್ರಮ ಮಾಡೋಕ್ಕಾಗಲಿಲ್ಲ. ಆ ನಂತರ ಒಕ್ಕೂಟದ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಕಾರ್ಯದರ್ಶಿಗಳು, ನಿರ್ದೇಶಕರುಗಳೆಲ್ಲ ಸೇರಿ 2024 ಮಹಿಳಾ ಜಾಗೃತಿ ಸಮಾವೇಶ ಮಾಡಬೇಕು ಅಂತೇಳಿ ತೀರ್ಮಾನಿಸಿದ್ರು. ಈ ತೀರ್ಮಾನದಿಂದ ಇದೇ ತಿಂಗಳು 24 ನವೆಂಬರ್ ತಿಂಗಳಲ್ಲಿ ಮಹಿಳಾ ಮಹಾ ಜಾಗೃತಿ ಸಮಾವೇಶನ ಮಾಡಬೇಕು ಅಂತೇಳಿ ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮ ಬಹಳ ಮುಖ್ಯವಾಗಿ ಕನಕಾಂಬರಿ ಮಹಿಳಾ ಒಕ್ಕೂಟದ ಎಲ್ಲ ಸದಸ್ಯರನ್ನು, ಸುಮಾರು 7,000 ಸದಸ್ಯರನ್ನು ಒಂದೇ ಕಡೆ ಸೇರಿಸಿ ಈ ಕಾರ್ಯಕ್ರಮನ ಆಯೋಜನೆ ಮಾಡೋದು ಅಂತೇಳಿ ತೀರ್ಮಾನ ತಗೊಂಡಿದ್ದಾರೆ. ಎಲ್ಲರಿಗೂ ಕೂಡ ಒಂದು ಯೂನಿಫಾರ್ಮಲ್ಲಿ ಅವ್ರನ್ನ ಕರ್ಕೊಂಡ್ಬಂದು ಈ ಜಾಗೃತಿ ಸಮಾವೇಶ ಮಾಡಬೇಕು ಅಂತೇಳಿ ತಯಾರು ಮಾಡಿಕೊಂಡು ಈಗ ಆಲ್ರೆಡಿ ನಾವೆಲ್ಲರಿಗೂ ಕೂಡ ಯೂನಿಫಾರ್ಮನ್ನು ಒದಗಿಸಿದ್ದೀವಿ. ಜೊತೆಗೆ ಅದರ ಜೊತೆಗೆ ನಾವು ಪ್ರತಿ ವರ್ಷ ಶ್ರೀಕಂಠ ಸರ್ ಹುಟ್ಟದ ಹಬ್ಬದ ಪ್ರಯುಕ್ತ ನಾವು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ವಿ. ಅದು ಕೂಡ ಈ ಸಂದರ್ಭದಲ್ಲೇ ಕೊಡೋದು ಅಂತೇಳಿ ಸುಮಾರು 5 ಲಕ್ಷದಷ್ಟು 5 ಲಕ್ಷಕ್ಕಿಂತ ಹೆಚ್ಚಾಗಿ ನಮ್ಮ ಸದಸ್ಯರ ಮಕ್ಕಳಿಗೆ ಮತ್ತು ತಾಲೂಕಿನ ಇತರ ಸ್ಕೂಲು ಕಾಲೇಜಲ್ಲಿ ಓದ್ತಾ ಇರುವಂಥ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದೀವಿ. ಹಾಗೆ ಇಡೀ ತಾಲೂಕಲ್ಲಿ ಯಾರು ಅಂಗವೈಕಲ್ಯದಿಂದ ಇದ್ದಾರೆ ಅವ್ರಿಗೆ ಉಪಯೋಗವಾಗುವಂಥ ಸಲಕರಣೆಗಳನ್ನು ನಾವು ಒದಗಿಸ್ಕೊಡ್ಬೇಕು ಅಂತೇಳಿ ಶ್ರೀಕಂಠ ಸರ್ ಅವ್ರಿಗೆಲ್ಲರಿಗೂ ಕೂಡ ಅಂಗ ವೈಕಲ್ಯತೆ ಇರೋರಿಗೆ ಅವ್ರಿಗೆ ಅವಕಾಶ ಬೇಕಾದಂಥ ಅವ್ರಿಗೆ ಅಗತ್ಯ ಇರುವಂಥ ಸಲಕರಣೆಗಳನ್ನ ಒದಗಿಸ್ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಮಹಿಳಾ ಜಾಗೃತಿ ಸಮಾವೇಶಕ್ಕೆ ಬಹಳ ಮುಖ್ಯವಾಗಿ ಶ್ರೀಯುತ DK ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಅವರು ಕೂಡ ಇದರಲ್ಲಿ ಆಗಮಿಸ್ತಾ ಇದ್ದಾರೆ. ಹಾಗೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬರೋರಿದ್ದಾರೆ. ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಸಚಿವರು, ಅವರು ಕೂಡ ಆಗಮಿಸ್ತಾರೆ. ಅದ್ರ ಜೊತೆಗೆ ಸ್ಥಳೀಯವಾಗಿ ನಗರಸಭೆ ಅಧ್ಯಕ್ಷರು, ಇಲ್ಲಿಯ ಸ್ಥಳೀಯ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಎಲ್ಲರನ್ನೂ ಕೂಡ ನಾವು ಬರಮಾಡ್ತಾ ಇದ್ದೇವೆ. ಅವರು ಕೂಡ ಆಗಮಿಸ್ತಾರೆ. ಹೀಗೆ ಒಂದು ಮಹಿಳಾ ಜಾಗೃತಿ ಸಮಾವೇಶ ನಾವು ಎಲ್ಲರಿಗೂ ಯೂನಿಫಾರ್ಮ್ ಒದಗಿಸ್ತಾ ಇರೋದು ಸುಮಾರಾಗಿ 16 ಲಕ್ಷಕ್ಕಿಂತ ಹೆಚ್ಚು ಅವರಿಗೆ ಯೂನಿಫಾರ್ಮ್ನ ಒದಗಿಸ್ತಾ ಇದ್ದೀವಿ. ಅದರ ಯೂನಿಫಾರ್ಮು 16 ಲಕ್ಷ ರೂಪಾಯಿಗಿಂತ ಹೆಚ್ಚಾಗಿ ಅವ್ರಿಗೆ ಯೂನಿಫಾರ್ಮ್ ಒದಗಿಸಲಿಕ್ಕೆ ನಾವು ಕೊಡ್ತಾ ಇದ್ದೀವಿ. ಇದು ಉಚಿತವಾಗಿ ಕೊಡ್ತಾ ಇದ್ದೀವಿ. ಅದು 16 ಲಕ್ಷ ವೆಚ್ಚದ್ದು ಯೂನಿಫಾರ್ಮ್ನ ಕೊಡ್ತಾ ಇದ್ದೀವಿ. ಸಂಘದ ಸದಸ್ಯರುಗಳಿಗೆ ಕೊಡ್ತಾ ಇದ್ದೀವಿ. ಹಾಗೆಯೇ ನಮ್ಮಲ್ಲಿ ಉಚಿತವಾಗಿ ಕೌಶಲ್ಯ ತರಬೇತಿ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ. ಅದರಲ್ಲಿ ಹೊಲಿಗೆ ಯಂತ್ರ ತರಬೇತಿ ಪಡೆದಂಥ ಸುಮಾರು 100 ಜನ ವಿದ್ಯಾರ್ಥಿಗಳಿಗೆ ಸುಮಾರು 6,50,000 ರೂಪಾಯಿ, 7 ಲಕ್ಷ ಹತ್ತತ್ರ ಹೊಲಿಗೆ ಯಂತ್ರಗಳನ್ನು ಉಚಿತವಾಗಿ ನಾವು ಕೊಡ್ತಾ ಇದ್ದೀವಿ ಈ ಸಮಾವೇಶದಲ್ಲಿ. ಹೀಗೆ 10 ಕಾರ್ಯಕ್ರಮಗಳ ಜೊತೆಗೆ ಈ ಮಹಿಳಾ ಜಾಗೃತಿ ಸಮಾವೇಶನ ಆಚರಿಸ್ತಾ ಇದ್ದೇವೆ. ಹಾಗೆಯೇ ಅದು ಶ್ರೀಕಂಠ ಸರ್ ಅವರ ಹುಟ್ಟುಹಬ್ಬ ಕೂಡ 24ಕ್ಕೆ ಇರೋದ್ರಿಂದ ಅವರು ಹುಟ್ಟುಹಬ್ಬದ ಅದೇ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಒಂದಿಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಚಿಕಿತ್ಸೆಗಳನ್ನು ಒದಗಿಸ್ಕೊಡ್ತಾ ಇದ್ದಾರೆ. ಅದನ್ನು ಮಾಡ್ತಾ ಇದ್ದೇವೆ. ಹಾಗೆ ಅದ್ರ ಜೊತೆಗೆ ನಾವು ಇನ್ನೂ ಈ ಸ್ಕಾಲರ್ಶಿಪ್ಪು ಮತ್ತು ಆರೋಗ್ಯ ತಪಾಸಣೆ
ಡಿ ಎಚ್ ಅವರಿಂದ ನಮಗೆ ಹೆಣ್ಣು ಮಕ್ಕಳಿಗೆ ರಕ್ತಹೀನತೆ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ಚಿಕಿತ್ಸೆ, ವೈದ್ಯಕೀಯ ಚಿಕಿತ್ಸೆಯನ್ನು ಕೂಡ ನಾವು ಇಲ್ಲಿ ಅವರ ಹುಟ್ಟದ ಅಂಗವಾಗಿ ಡಾಕ್ಟರ್ ಚಂದ್ರಮ್ಮ ಮತ್ತು ದಯಾನಂದ ಸಾಗರ್ ಹಾಸ್ಪಿಟಲ್ ಅವರಿಂದ ಡೆಂಟಲ್ ತಪಾಸಣೆ ಮತ್ತು BP ಶುಗರ್ ತಪಾಸಣೆಯನ್ನು ನಡೆಸ್ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ DHO ಆದಂಥ ಶ್ರೀಯುತ ನಿರಂಜನರವರು ಅನಿಮಿಯಾ ತಪಾಸಣೆ ಮತ್ತು ಚಿಕಿತ್ಸೆ, ಹೆಣ್ಮಕ್ಳಿಗೆ ರಕ್ತಹೀನತೆ ಅನ್ನೋದೊಂದು ಹೊಸ ಕಾಯಿಲೆ, ಅದನ್ನು ಅಲ್ಲೇ ಸ್ಥಳದಲ್ಲೇ ಅವ್ರನ್ನ ಪರೀಕ್ಷೆ ಮಾಡಿ ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ BP ಮತ್ತು ಶುಗರ್ ತಪಾಸಣೆ ಕೂಡ ನಡೆಸ್ಕೊಳ್ತಾ ಇದ್ದಾರೆ. ಜೊತೆಗೆ ಅವರ ಹುಟ್ಟುಹಬ್ಬದ ಅಂಗವಾಗಿ ವೈಷ್ಣವಿ ಲಯನ್ಸ್ ಕಣ್ಣು ಚಿಕಿತ್ಸಾ ಕೇಂದ್ರದವರಿಂದ ಕಣ್ಣು ತಪಾಸಣೆ ಮತ್ತು ಸ್ಥಳದಲ್ಲೇ ಕನ್ನಡಕ ವಿತರಣೆ, ಯಾರಿಗೆ ಇದಾಗಿದೆಯೋ ಆ ಕಣ್ಣಿನ ದೃಷ್ಟಿದೋಷ ಇದೆಯೋ ಅವ್ರಿಗೆ ಸ್ಥಳದಲ್ಲೇ ಕನ್ನಡಕಗಳನ್ನ ವಿತರಣೆ ಮಾಡುವಂಥ ಕಾರ್ಯಕ್ರಮ ಕೂಡ ಅವರ ಹುಟ್ಟುಹಬ್ಬದ ಅಂಗವಾಗಿ ಆಚರಿಸ್ತಾ ಇದ್ದೇವೆ. ಹಾಗೆ ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹಧನ ಕೊಡ್ತಾ ಇದ್ದೀವಿ, ಉಚಿತ ಹೊಲಿಗೆ ಯಂತ್ರ ಕೊಡ್ತಾ ಇದ್ದೀವಿ. ಹಾಗೆ ಅಂಗವಿಕಲರಿಗೂ ಕೂಡ ಅವರಿಗೆ ಬೇಕಾದಂಥ ಸಲಕರಣೆ ಕೊಡ್ತಾ ಇದ್ದೀವಿ. ಹೀಗೆ ಈ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಈ ಕನಕಪುರದ ತಾಲೂಕಿನ ಮಹಿಳೆಯರ ಪ್ರತೀಕವಾಗಿ ಆಚರಣೆ ಮಾಡೋದಕ್ಕೆ ಗೌರವ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನಿರ್ದೇಶಕರುಗಳು ಎಲ್ಲರೂ ಕೂಡ ಆಯೋಜನೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅಧ್ಯಕ್ಷರು ಕನಕಾಂಬರಿ ಮಹಿಳಾ ಒಕ್ಕೂಟಕ್ಕೆ ಅಧ್ಯಕ್ಷರಾಗಿದ್ದೀನಿ. ಈ ಜಾಗೃತ ಸಮ್ಮೇಳನ ಸ್ವಲ್ಪ ವಯಸ್ಸು ಚೆನ್ನಾಗಿಲ್ಲ, ಜಾಗೃತ ಸಮ್ಮೇಳನ ಮಾಡಿಕೊಂಡು ಜೊತೆಗೆ ಅಣ್ಣನ ಹುಟ್ಟದ ಹಬ್ಬನೂ ಜೊತೆಲಿ ಮಾಡ್ಕೊತಾ ಇದ್ದೀವಿ. ಅದರಲ್ಲಿ ಕೆಲವು ಹೊಲಿಗೆ ತರಬೇತಿ ಕೊಡಿಸಿದ್ದೀವಿ, 100 ಜನಕ್ಕೆ ಮಿಷಿನ್ ಕೊಡಿಸ್ತೀವಿ. ಜೊತೆಗೆ ಅಂಗವಿಕಲರಿಗೆ ಅವರು ಕೇಳಿದ್ದಾರೆ, ಸ್ವಲ್ಪ ತೀರಾ ಅಂಗವಿಕಲರಿಗೆ ಸ್ವಲ್ಪ ಹಣ ಸಹಾಯ ಮಾಡಿ ಅಂತ ಒಂದು 5 ಜನ ಕೇಳಿದ್ದಾರೆ, ಅದನ್ನು ಕೊಡ್ತಿದ್ದೀವಿ. ಜೊತೆಗೆ ಬೆಡ್ ಅಂತೆ ಅದಂತೆ ಇದು ಚೇರ್ ಅಂತೆಲ್ಲ ಕೊಡ್ತಿದ್ದೀವಿ. ಜೊತೆಗೆ ಸಂಘದ್ದು ಮೆಂಬರ್ಸ್ 1800 ಜನ ಇದ್ದಾರೆ, ಅವರಿಗೆಲ್ಲ ಯೂನಿಫಾರ್ಮ್ ಕೊಟ್ಟಿದ್ದೀವಿ. ಜೊತೆಗೆ ಅದ್ರ ಜೊತೆಗೆ ಕೆಲವು ಅಣ್ಣಂದು ಸೇರಿಸಿ ದೊಡ್ಡ ಫಂಕ್ಷನ್ ಮಾಡಬೇಕು, ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಾ ಇದ್ದಾರೆ, ಚೆನ್ನಾಗಿ ನಡೀಲಿ ಅಂತ. ಕನಕಾಂಬರಿ ಮಹಿಳಾ ಒಕ್ಕೂಟದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಹೆಸರು ಕವಿತಾ ಅಂತ. ಈ ಕನಕಾಂಬರಿ ಮಹಿಳಾ ಒಕ್ಕೂಟವು ಬ್ಯಾಂಕ್ ಮತ್ತು ಸಂಘ ಸಂಸ್ಥೆಗಳಿಗೆ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಇದೆ. ಸುಮಾರು 7,000 ಮೆಂಬರ್ ಇದ್ದಾರೆ ಈ ಸಂಘ ಸಂಸ್ಥೆಯಲ್ಲಿ. ಅವರಿಗೆ ಕೆನರಾ ಬ್ಯಾಂಕು ಮತ್ತು ಕನಕಾಂಬರಿ ಮಹಿಳಾ ಒಕ್ಕೂಟವು ಮಧ್ಯವರ್ತಿಯಾಗಿ ಸಾಲ ಸಂಬಂಧ ಕೊಡಿಸ್ತಾ ಇದೆ. ಈ ಸಾಲ ಸಂಬಂಧ ಕೊಡಿಸೋದ್ರಿಂದ ಈ ಕನಕಪುರ ತಾಲೂಕಿನಲ್ಲಿ ಚಕ್ರ ಬಡ್ಡಿ ಅನ್ನೋದು ಸ್ವಲ್ಪ ಕಡಿಮೆ ಆಗಿದೆ. ಈ ಕಾರ್ಯಕ್ರಮವು 24/11/2024ರಲ್ಲಿ HK ಶ್ರೀಗಂಠರವರ ಹುಟ್ಟುಹಬ್ಬದ ಪ್ರಯುಕ್ತ ಅಂಗವಿಕಲರಿಗೆ ಸಲಕರಣೆಗಳನ್ನು ವಿತರಣೆ ಮಾಡಲಾಗುತ್ತದೆ ಮತ್ತು ವಿದ್ಯಾರ್ಥಿಗಳಿಗೆ ವೇತನ ಸ್ಕಾಲರ್ಶಿಪ್ಪನ್ನು ನೀಡಲಾಗುತ್ತದೆ ಮತ್ತು 8 ಲಕ್ಷ ಅಂಗವಿಕಲರಿಗೆ ಉಪಕರಣಗಳನ್ನು ಮತ್ತು ಹೊಲಿಗೆ ತರಬೇತಿ ಪಡೆದ ಅಭ್ಯರ್ಥಿಗಳಿಗೆ 100 ಮಿಷನ್ಗಳನ್ನು ವಿತರಣೆ ಮಾಡಲಾಗ್ತದೆ ಮತ್ತು ಆರೋಗ್ಯ ತಪಾಸಣೆಯನ್ನು ಮಾಡಿಸಲಾಗುತ್ತದೆ. ಕನಕಾಂಬರಿ ಮಹಿಳಾ ಒಕ್ಕೂಟ ಪ್ರತಿ ವರ್ಷ ಒಂದು 15 ಕೋಟಿಯಷ್ಟು ಸಾಲವನ್ನು ಜನಗಳಿಗೆ ವಿತೌಟ್ ಶ್ಯೂರಿಟಿ ದರದಲ್ಲಿ ನಾವು ತಲುಪಿಸ್ತಾ ಇದ್ದೀವಿ. ಸೊ ಇದರಿಂದ ತಾಲೂಕಲ್ಲಿ ಬಹಳ ಕುಟುಂಬಗಳಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸ್ಕೊಡ್ತಾ ಇದ್ದೀವಿ ನಾವು. ಹಾಗೆಯೇ 2-3 ಲಕ್ಷದಿಂದ ಶುರು ಮಾಡಿ 20 ಲಕ್ಷದವರೆಗೂ ಈಗ ವಿತೌಟ್ ಶ್ಯೂರಿಟಿ ಸಾಲ ಸಿಗ್ತಾ ಇರೋದ್ರಿಂದ ಈ ತಾಲೂಕಿನ ಹೆಣ್ಮಕ್ಳಿಗೆ ಸಾಕಷ್ಟು ಆರ್ಥಿಕ ಭದ್ರತೆಯನ್ನು ನಮ್ಮ ಕೆನರಾ ಬ್ಯಾಂಕಿಗೂ ಮತ್ತು ಸಂಘದ ನಡುವೆ ನಾವು ಒದಗಿಸ್ಕೊಡ್ತಾ ಇರೋದ್ರಿಂದ ತುಂಬ ಜನ ಇದನ್ನು ಉಪಯೋಗಿಸ್ಕೊಂಡು ಮೇಲ್ಮಟ್ಟಕ್ಕೆ ಬಂದಿದ್ದಾರೆ. ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತಾ ಇದೆ, ಮದುವೆ ಮಾಡಲಿಕ್ಕೆ ಅನುಕೂಲ ಆಗ್ತಾ ಇದೆ, ಮನೆ ಕಟ್ಟಲಿಕ್ಕೆ ಅನುಕೂಲ ಆಗ್ತಾ ಇದೆ. ಹೀಗೆ ಅವರ ಬದುಕಿಗೆ ಏನೆಲ್ಲ ಒಳ್ಳೆಯದಾಗಬೇಕು ಅದನ್ನು ಈ ಸಂಘ ನಮ್ಮ ಒಕ್ಕೂಟದ ವತಿಯಿಂದ ಸಂಘದಲ್ಲಿರೋರಿಗೆ ತುಂಬ ಸಹಾಯವನ್ನು ಒದಗಿಸ್ಕೊಡ್ತಾ ಇದೆ. ನಾವು ಕನಕಾಂಬರಿ ಮಹಿಳಾ ಒಕ್ಕೂಟದಲ್ಲಿ ಇರುವಂಥ ಸಂಘಗಳು ಸುಮಾರು 22 ಪಂಚಾಯಿತಿಯನ್ನು ನಾವು ಕವರ್ ಮಾಡಿದ್ದೀವಿ. ಅದರಲ್ಲಿ 7,000 ಕುಟುಂಬಗಳು ಇದರ ಫಲಾನುಭವಿಗಳಾಗಿ ಇದ್ದಾರೆ. ಹಾಗೆಯೇ ಅದೇ ಕಾರ್ಯದರ್ಶಿ ಅವರು ಹೇಳಿದ ಹಾಗೆ ಈ ತಾಲೂಕಲ್ಲಿ ಹಾಣಿ ಬಡ್ಡಿ, ಚಕ್ರ ಬಡ್ಡಿ ಏನು ನಡೀತಾ ಇತ್ತು ಅದು ಈ ಸಂಘ ಸಂಸ್ಥೆಗಳು ಬಂದ ಮೇಲೆ ಸಾಕಷ್ಟು ಕಡಿಮೆ ಆಗಿದೆ. ಸೊ ಅದಕ್ಕೆ ಹೆಣ್ಮಕ್ಳು ಹೋಗ್ತಾ ಇಲ್ಲ. ಇದರಿಂದ ತುಂಬ ಅನುಕೂಲವನ್ನು ಪಡ್ಕೊಂಡಾದ್ಮೇಲೆ ಹೊರಗಡೆ ಬಡ್ಡಿಗೆ ಹೋಗಿ ತಗೊಂಡು ಬದುಕುವಂಥ ಬದುಕು
ತುಂಬ ಕಡಿಮೆ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಹಾಗೆ ಈ ಒಂದು ಕಾರ್ಯಕ್ರಮ ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯಲಿಕ್ಕೆ ಎಲ್ಲರ ಸಹಕಾರ ಮತ್ತು ಶ್ರೀಕಂಠ ಸರ್ ಅವರ ಮಾರ್ಗದರ್ಶನದಲ್ಲಿ ಬಹಳ ಚೆನ್ನಾಗಿ ನಂಬೂಡಿ ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಇದರ ಉಪಯೋಗಗಳನ್ನು ಪಡ್ಕೋಬೇಕಾಗಿ ನಾನು ಮನವಿ ಮಾಡ್ಕೊಳ್ತೀನಿ. ಸರ್, ನೀವು ಇವ್ರನ್ನ ಫಲಾನುಭವಿಗಳನ್ನ ಮೊದಲೇ ಐಡೆಂಟಿಫಿಕೇಶನ್ ಮಾಡಿ ಅವ್ರಿಗೆ ಟೋಕನ್ಗಳು ವಿತರಣೆ ಮಾಡ್ತೀರಾ ಇಲ್ಲ ಯಾವ ಥರ ಟೋಕನ್ ವಿತರಣೆ ಅಂತ ಏನಿಲ್ಲ ಸರ್. ಅವರು ಈಗ ನಾವು ಅವ್ರಿಗೆ ಹೇಳಿದ್ದೀವಿ, ಕಾರ್ಯಕ್ರಮ ಮಹಿಳಾ ಜಾಗೃತಿ ಸಮಾವೇಶ ಇಂಥ ದಿನ ಗೊತ್ತುಪಡಿಸಿದ್ದೀವಿ, ನೀವೆಲ್ಲರೂ ಬರಬೇಕು ಅಂತ ಸಂಘ ಮಾಡುವಾಗಲೇ ಹೇಳಿದ್ದೀವಿ. ಈಗ ಅವರಿಗೆಲ್ಲ ಯೂನಿಫಾರ್ಮ್ ಕೊಟ್ಟಿರೋದ್ರಿಂದ ಮತ್ತೊಮ್ಮೆ ಹೇಳ್ದಂಗಿದೆ. ಮತ್ತು ಈಗ ಕರಪತ್ರವನ್ನು ವಿತರಣೆ ಮಾಡಿ ಅವರಿಗೆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಹ್ವಾನ ಕೊಡ್ತೀವಿ. ನೋಂದಣಿ ಅಂದರೆ ಬಂಧು ಸಂಘದ ಸದಸ್ಯರುಗಳನ್ನೆಲ್ಲ ನಾವು ನೋಂದಣಿ ಮಾಡಬೇಕು ಸರ್. ಸಂಘದ ಸದಸ್ಯರಿಗೆ ಮಾತ್ರ ಈ ಅವಕಾಶ ಇಲ್ಲ, ಯಾರು ಬೇಕಾದ್ರೂ ಬರ್ಬೋದು. ಕಾರ್ಯಕ್ರಮದಲ್ಲಿ ಅಣ್ಣವ್ರ ಹುಡುತಬ್ಬ ಇರೋದ್ರಿಂದ ಆರೋಗ್ಯ ತಪಾಸಣೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಕಾರ್ಯಕ್ರಮ ಎಲ್ಲರೂ ಪಡ್ಕೋಬಹುದು. ನಮ್ಮ ಸಂಘಗಳಾಗೆ ಬರಬೇಕು, ನೇರವಾಗಿ ಬರೋದೇನೂ ಇಲ್ಲ. ನಮ್ಮಲ್ಲಿ ನೇರವಾಗಿ ಬಂದು ಕೊಡುವಂಥದ್ದು ಯಾವುದಿಲ್ಲ. ಸಂಘ ಮಾಡ್ಕೊಂಡು ಬಂದ್ರೆ ಸಂಘಕ್ಕೆ ಸಹಾಯ ಮಾಡ್ತೀವಿ ಬ್ಯಾಂಕಿಂದ, ಉಪಯೋಗ. ಒಂದು ಸಂಘದಲ್ಲಿ 20 ಜನ ಇರ್ತಾರಲ್ಲ ಸರ್, ಅವ್ರ ಸ್ತ್ರೀಶಕ್ತಿ ಸಂಘದಲ್ಲಿ ಇದ್ಕೊಂಡು ಅವ್ರ ಬ್ಯಾಂಕ್ ಸಾಲ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಹೇಳಿ ನಮ್ಮ ಹತ್ರ ಬಂದ್ರೆ ಅವ್ರನ್ನ ಅಪ್ಗ್ರೇಡ್ ಮಾಡ್ತೀವಿ ನಾವು. ಅವ್ರನ್ನ ಸಿಸ್ಟಮ್ ಅಲ್ಲಿ ತಗೊಂಡು ಬಂದು ಇವತ್ತಿನ ಬೆನಿಫಿಟ್ಸ್ ಹೇಳಿ ಸರ್. ಈಗ ಸ್ಕಾಲರ್ಶಿಪ್ ಇರ್ಬೋದು, ಹೊಲಿಗೆ ಅದೆಲ್ಲ ಸದಸ್ಯರ ಮಕ್ಕಳಿಗೆ ತಲುಪ್ತಾ ಇದೆ. ತುಂಬಾ ಸಂಘದ ಸದಸ್ಯರು ಹೊಲಿಗೆ ಯಂತ್ರ ಎಲ್ರಿಗೂ ಕೊಡ್ತಾ ಇದೀವಿ. ನಮ್ಮ ಸಂಘದ ತರಬೇತಿ ಪಡೆದವರು ನಮ್ಮ ಸದಸ್ಯರು ಆಗಿರ್ಬೋದು, ಹೊರಗಿನ ಜನಕ್ಕೂ ಕೊಡ್ತಾ ಇದೀವಿ. ಅದೇನು ಅಂತ ಕೇಳ್ಕೊಂಡಿಲ್ಲ ನಾವು. ಒಂದು ಯಾರು ಪಂಚಾಯತಿ ಎಲ್ಲಿ ಕಲಿತಾರೆ ಅವ್ರಿಗೆಲ್ಲರಿಗೂ ಸಿಗ್ತಾ ಇದೆ. ಅದು ಸಂಘದಲ್ಲಿ ಇರ್ಲಿ ಇಲ್ಲದೆ ಇರ್ಲಿ. ಸ್ಕಾಲರ್ಶಿಪ್ ಈಗ SSLC ಮತ್ತು PUC ಮತ್ತು ಡಿಗ್ರಿ ಇವರೆಲ್ಲರೂ ಸೇರಿಸಿ ಒಂದು 150 ಜನ ಆಗ್ತಾರೆ. ಒಂದು 6 ಲಕ್ಷದಷ್ಟು ಅವರಿಗೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ ಸರ್. ಅವ್ರನ್ನ ನಾವು ಪಟ್ಟಿ ಮಾಡಿದೀವಿ. ಈ 23-24 ಸಾಲಿನಲ್ಲಿ ಯಾರು ಇದರ ಶಿಕ್ಷಣ ಇಲಾಖೆ ಅಲ್ಲ, ಅವ್ರದ್ದು 80% ಅಂಡ್ ಎಬೋ ಯಾರು ತಗೊಂಡಿದ್ದಾರೆ ಅವ್ರ ಮಾಸ್ ಕಾರ್ಡು, ಅವ್ರದ್ದು ಆಧಾರ್ ಕಾರ್ಡು, ಫೋಟೋ ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡಿದೀವಿ. ಸದಸ್ಯರ ಮಕ್ಕಳಾಗಿರ್ಬೇಕಂತ ಇಲ್ಲ, ಸದಸ್ಯರ ಮಕ್ಕಳಿಗೆ ಪ್ರತಿ ವರ್ಷ ನಾವು ಕೊಡ್ತಾ ಇರೋದು. ಈ ಸಾರಿ ಶ್ರೀಕಂಠ ಹುಡುತಬ್ಬಕ್ಕೆ ಇಡೀ ತಾಲೂಕು, ಇಡೀ ಹೋಬಳಿಲಿ ಬಡತನ ರೇಖೆಗಿನ್ನ ಕೆಳಗೆ ಇರೋ ಮಕ್ಕಳಿಗೂ ಕೂಡ ಸರ್ ಅಣ್ಣ ಕೊಡ್ತಾ ಇದ್ದಾರೆ. ನಾವು ಪ್ರತಿ ವರ್ಷ ಅಣ್ಣ ಹುಟ್ಟುಹಬ್ಬದ ಅಂಗವಾಗಿ ನಾವು ಸದಸ್ಯರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಬಂದಿದ್ದೀವಿ.